ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಮಾಸ್ ಕಡಿ ಇನ್ಫೋ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮಗೆ ಏನು ತಿಳಿಸ್ಕೊಡ್ತಾ ಇದ್ದೀನಪ್ಪ ಅಂದರೆ, ನಿಮ್ಮ ಮೊಬೈಲ್ನಲ್ಲೇ ನೀವು ಯೂಟ್ಯೂಬ್ ಚಾನಲ್ನ ಯಾವ ರೀತಿ ಕ್ರಿಯೇಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋ ಎಲ್ಲೂ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ. ಎಂಡ್ವರೆಗೂ ನೋಡಿದ್ರೆ ನಿಮಗೆ ಸಂಪೂರ್ಣವಾಗಿ ಅರ್ಥ ಆಗೇ ಆಗುತ್ತೆ. ಓಕೆ, ಹಾಗಿದ್ರೆ ವಿಡಿಯೋನ ಶುರು ಮಾಡೋಣ. ಶುರು ಮಾಡೋಕ್ಕಿಂತ ಮುಂಚೆ ನೀವೇನಾದರೂ ಇದೇ ಮೊದಲೇ ಬಾರಿಗೆ ಈ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಟ್ಟು ಹಾಗೆ ಪಕ್ಕದಲ್ಲೇ ಕಾಣ್ತಿರುವಂಥ ಬೆಲ್ ನೋಟಿಫಿಕೇಶನ್ ಅನ್ನು ಕ್ಲಿಕ್ ಮಾಡಿ. ನಾನು ಯಾವುದೇ ತರಹದ ವಿಡಿಯೋಗಳನ್ನ ಹಾಕಿದರೆ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬರುತ್ತೆ. ಓಕೆ, ಹಾಗಿದ್ರೆ ತಡ ಮಾಡೋದಕ್ಕೆ ವಿಡಿಯೋನ ಶುರು ಮಾಡೋಣ ಬನ್ನಿ. ಓಕೆ, ನಾನು ಸೈಡ್ನಲ್ಲಿ ಸ್ಕ್ರೀನ್ ರೆಕಾರ್ಡನ್ನು ಹಾಕಿದ್ದೀನಿ, ನೋಡ್ತಿರ್ಬೋದು. ನೀವು ಇವಾಗ ಏನು ಮಾಡ್ಬೇಕಪ್ಪ ಅಂದರೆ, ನಿಮ್ಮ ಮೊಬೈಲ್ನಲ್ಲಿರುವಂಥ ಯೂಟ್ಯೂಬನ್ನು ಓಪನ್ ಮಾಡ್ಕೊಳ್ಬೇಕಾಗುತ್ತೆ. ಯೂಟ್ಯೂಬನ್ನು ಓಪನ್ ಮಾಡ್ಕೊಂಡ್ಬಿಟ್ಟು ಕೆಳಗಡೆ ಇಲ್ಲಿ ಯು ಅಂತ ಆಪ್ಷನ್ ಕಾಣ್ತಿದೆಯಲ್ಲ, ಯು ಆಪ್ಷನ್ ಮೇಲೆ ನೀವು ಕ್ಲಿಕ್ ಅನ್ನೋದನ್ನು ಮಾಡಬೇಕಾಗುತ್ತೆ. ಕ್ಲಿಕ್ ಅನ್ನೋದನ್ನು ಮಾಡಿದ ಕೂಡಲೇ ನಿಮಗೆ ನೆಕ್ಸ್ಟ್ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ಈ ರೀತಿ ಒಂದು ಇಂಟರ್ಫೇಸ್ ಬಂದ ತಕ್ಷಣ ನೀವು ಇಲ್ಲಿ ಏನು ಮಾಡ್ಬೇಕಪ್ಪ ಅಂದರೆ, ಕೆಳಗಡೆ ಇಲ್ಲಿ ನೋಡ್ತಿರ್ಬೋದು ಸ್ವಿಚ್ ಅಕೌಂಟ್ ಅಂತ ಇದೆಲ್ಲ, ಸ್ವಿಚ್ ಅಕೌಂಟ್ ಮೇಲೆ ನೀವು ಕ್ಲಿಕ್ ಅನ್ನೋದನ್ನ ಮಾಡಬೇಕಾಗುತ್ತೆ. ಸ್ವಿಚ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ನಂದು ಈಗಾಗಲೇ ಜಿಮೇಲ್ ಐಡಿಗಳು ತುಂಬಾನೇ ಜಿಮೇಲ್ ಐಡಿಗಳಿದೆ, ಅದಕ್ಕೆ ಈ ಜಿಮೇಲ್ ಐಡಿಗಳನ್ನ ತೋರಿಸ್ತಾ ಇದೆ. ಇಲ್ಲಿ ನೀವು ಏನ್ ಮಾಡ್ಬೇಕಪ್ಪ ಅಂದ್ರೆ, ಮೇಲ್ಗಡೆ ಪ್ಲಸ್ ಐಕಾನ್ ಕಾಣ್ತಿದೆಯಲ್ಲ, ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಅನ್ನೋದನ್ನ ಮಾಡ್ಬೇಕಾಗುತ್ತೆ. ಕ್ಲಿಕ್ ಮಾಡಿದ ತಕ್ಷಣ ನೀವು ಏನ್ ಮಾಡ್ಬೇಕಪ್ಪ ಅಂದ್ರೆ, ಇಲ್ಲಿ ನಿಮ್ಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ನೀವು ಇಲ್ಲಿ ಏನ್ ಮಾಡ್ಬೇಕಂದ್ರೆ, ಕ್ರಿಯೇಟ್ ಎ ಅಕೌಂಟ್ ಅಂತ ಇದೆಯಲ್ಲ, ಅದ್ರ ಮೇಲೆ ನೀವು ಸಿಂಪಲ್ ಆಗಿ ಕ್ಲಿಕ್ ಅನ್ನೋದನ್ನ ಮಾಡಿ. ಕ್ಲಿಕ್ ಅನ್ನೋದನ್ನ ಮಾಡಿದ ತಕ್ಷಣ ನಿಮ್ಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಫಾರ್ ಮೈ ಪರ್ಸನಲ್ ಯೂಸ್ ಅಂತ ಇದೆ, ಇನ್ನೊಂದು ಆಪ್ಷನ್ ಫಾರ್ ವರ್ಕ್ ಆರ್ ಮೈ ಬಿಸಿನೆಸ್ ಅಂತ ಇದೆ. ನೀವು ಯಾವ್ದಾದ್ರು ಒಂದು ಆಪ್ಷನ್ ನ ಕ್ಲಿಕ್ ಮಾಡ್ಕೋಬಹುದು, ಅದ್ರಲ್ಲಿ ಏನಿಲ್ಲ. ನೀವು ಯಾವ್ದಾದ್ರು ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನೀವು ಏನ್ ಮಾಡ್ಬೇಕಪ್ಪ ಅಂದ್ರೆ, ನಿಮ್ಮ ಯೂಟ್ಯೂಬ್ಗೆ ನೀವು ಯಾವ ನೇಮ್ ಅನ್ನ ಕೊಡ್ಬೇಕು ಅನ್ಕೊಂಡಿರ್ತೀರಲ್ಲ, ಆ ನೇಮ್ ಅನ್ನ ಇಲ್ಲಿ ನೀವು ಹಾಕ್ಬೇಕಾಗುತ್ತೆ. ಮೇಲ್ಗಡೆ ನೀವು ಫಸ್ಟ್ ನೇಮ್ ನ ಹಾಕಿ, ಮತ್ತೆ ಕೆಳಗಡೆ ಸೆಕೆಂಡ್ ನೇಮ್ ಅನ್ನ ಹಾಕಿ, ಇಲ್ಲಿ ನೀವು ನೆಕ್ಸ್ಟ್ ಅಂತ ಕೊಡ್ಬೇಕಾಗುತ್ತೆ. ನೆಕ್ಸ್ಟ್ ಅಂತ ಕೊಟ್ಟ ತಕ್ಷಣ ನಿಮ್ಗೆ ಇಲ್ಲಿ ಡೇಟ್ ಆಫ್ ಬರ್ತ್ ಅನ್ನ ಕೇಳುತ್ತೆ. ಇಲ್ಲಿ ನಿಮ್ಮ ಡೇಟ್ ಆಫ್ ಬರ್ತ್ ಅನ್ನ ಹಾಕೋಬೇಕಾಗುತ್ತೆ. ನಿಮ್ಮ ಡೇಟ್ ಆಫ್ ಬರ್ತ್ ಅನ್ನ ಇಲ್ಲಿ ಹಾಕಿದ ತಕ್ಷಣ ಇಲ್ಲಿ ಕೆಳಗಡೆ ಜನರಲ್ ಅಂತ ಇದೆಲ್ಲ, ಜನರಲ್ ಅಂತ ಮೇಲೆ ನೀವು ಕ್ಲಿಕ್ ಅನ್ನೋದನ್ನ ಮಾಡಿ. ಜನರಲ್ ಅಂದ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಫಿಮೇಲ್ ಅಥವಾ ಮೇಲ್ ಅಂತ ಕೇಳುತ್ತೆ. ನೀವು ಫಿಮೇಲ್ ಆಗಿದ್ರೆ ಫಿಮೇಲ್ ಅಂತ ಕೊಡಿ, ಮೇಲ್ ಆಗಿದ್ರೆ ಮೇಲ್ ಅಂತ ಕೊಡಿ. ಕೊಡ ತಕ್ಷಣ ನೀವು ಇಲ್ಲಿ ಏನ್ ಮಾಡ್ಬೇಕಪ್ಪ ಅಂದ್ರೆ, ಕೆಳಗಡೆ ನೆಕ್ಸ್ಟ್ ಆಪ್ಷನ್ ಕಾಣ್ತಿದೆಲ್ಲ, ನೆಕ್ಸ್ಟ್ ಅಂತ ಕೊಡ್ಬೇಕಾಗುತ್ತೆ. ನೆಕ್ಸ್ಟ್ ಅಂತ ಕೊಟ್ಟ ತಕ್ಷಣ ನಿಮ್ಗೆ ಇಲ್ಲಿ ಒಂದ್ ಸ್ವಲ್ಪ ಅವರೇ ಸಜೆಸ್ಟ್ ಮಾಡ್ಬಿಟ್ಟು ನಿಮ್ಗೆ ಒಂದ್ ಸ್ವಲ್ಪ ಜಿಮೇಲ್ಸ್ ಗಳನ್ನ ಕೊಡ್ತಾರೆ. ನೀವು ಜಿಮೇಲ್ ಬೇಕಾದ್ರೆ ನೀವೇ ಕ್ರಿಯೇಟ್ ಮಾಡ್ಕೋತೀನಿ ಅಂದ್ರೆ, ಇಲ್ಲಿ ಕೆಳಗಡೆ ಕ್ರಿಯೇಟ್ ಯುವರ್ ಓನ್ ಜಿಮೇಲ್ ಅಡ್ರೆಸ್ ಅಂತ ಇದೆಲ್ಲ, ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿ ನಿಮ್ಮ ಓನ್ ಜಿಮೇಲ್ ಅಡ್ರೆಸ್ ಅನ್ನ ನೀವು ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ. ನನಗೆ ಇವಾಗ ಒಂದು ಜಿಮೇಲ್ ಬೇಕಾಗಿದೆ, ಅದಕ್ಕೆ ನಾನು ಒಂದು ಜಿಮೇಲ್ ಅನ್ನ ಇಲ್ಲೇ ನಾನು ಸೆಟ್ ಮಾಡ್ಕೊಂಡು, ಇಲ್ಲಿ ಕೆಳಗಡೆ ಕಾಣ್ತಿದೆಯಲ್ಲ ನೆಕ್ಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಪಾಸ್ವರ್ಡ್ ಸೆಟ್ ಮಾಡ್ಕೊಳ್ಳಿಕ್ಕೆ ಕೇಳುತ್ತೆ. ನೀವೊಂದು ಯಾವ್ದಾದ್ರು ಒಂದು ಪಾಸ್ವರ್ಡ್ ಅನ್ನ ಹಾಕಬೇಕಾಗುತ್ತೆ. ಯಾವ್ದಾದ್ರು ನಿಮ್ಮ ಹೆಸರು ಹಾಕ್ಬಿಟ್ಟು ಮತ್ತೆ ನಿಮ್ಮ ಪಾಸ್ವರ್ಡ್ ಅನ್ನ ಹಾಕೊಳ್ಳಿ. ನಿಮ್ಮ ಪಾಸ್ವರ್ಡ್ ಅನ್ನ ಹಾಕೊಂಡ್ಬಿಟ್ಟು ಇಲ್ಲಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನೀವು ಸ್ಕ್ರೋಲ್ ಡೌನ್ ಮಾಡಬೇಕಾಗುತ್ತೆ. ಸ್ಕ್ರೋಲ್ ಡೌನ್ ಮಾಡಿದ ತಕ್ಷಣ ಎಸ್ ಐ ಎಮ್ ಇನ್ ಅಂತ ಇದೆಲ್ಲ, ಕೆಳಗಡೆ ಎಸ್ ಐ ಎಮ್ ಇನ್ ಮೇಲೆ ಕ್ಲಿಕ್ ಮಾಡಿ. ಸ್ಕಿಪ್ ಅಂತ ಇದೆಲ್ಲ, ಸ್ಕಿಪ್ ಮೇಲೆ ನೀವು ಕ್ಲಿಕ್ ಮಾಡಕ್ ಹೋಗಬೇಡಿ. ಇಲ್ಲಿ ಎಸ್ ಐ ಎಮ್ ಇನ್ ಅಂತ ಇದೆಲ್ಲ, ಎಸ್ ಐ ಎಮ್ ಇನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ಈ ರೀತಿ ಒಂದು ಇಂಟರ್ಫೇಸ್ ಬಂದ ತಕ್ಷಣ ನಿಮ್ಗೆ ಇಲ್ಲಿ ನೀವು ನೆಕ್ಸ್ಟ್ ಅಂತ ಕೊಡ್ಬೇಕಾಗುತ್ತೆ. ನೆಕ್ಸ್ಟ್ ಅಂತ ಕೊಡ ತಕ್ಷಣ ನಿಮ್ಗೆ ಮತ್ತೊಂದು ಇಲ್ಲಿ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ, ಪ್ರೈವಸಿ ಅಂಡ್ ಥೀಮ್ಸ್ ಅಂತ. ಇದನ್ನ ನೀವು ಓದ್ಕೋತಿದ್ರೆ ಓದ್ಕೋಬಹುದು, ಇಲ್ಲ ಅಂದ್ರೆ ಇದನ್ನ ಸ್ಕಿಪ್ ಮಾಡ್ಬಿಟ್ಟು ಇಲ್ಲಿ ನೀವು ಸ್ಕ್ರೋಲ್ ಡೌನ್ ಮಾಡಬೇಕಾಗುತ್ತೆ. ಸ್ಕ್ರೋಲ್ ಡೌನ್ ಮಾಡ್ಕೊಬಿಟ್ಟು ಇಲ್ಲಿ ಐ ಆಮ್ ಅಗ್ರಿ ಅಂತ ಇದೆಯಲ್ಲ, ಐ ಆಮ್ ಅಗ್ರಿ ಮೇಲೆ ನೀವು ಸಿಂಪಲ್ ಆಗಿ ಕ್ಲಿಕ್ ಅನ್ನೋದನ್ನ ಮಾಡಿ. ಕ್ಲಿಕ್ ಅನ್ನೋದನ್ನ ಮಾಡಿದ ತಕ್ಷಣ ನಿಮ್ಗೆ ಈ ರೀತಿ ಒಂದು ಸ್ವಲ್ಪ ಲೋಡ್ ಆಗುತ್ತೆ. ಚೆಕಿಂಗ್ ಇನ್ಫೋ ಅಂತ, ನಿಮ್ಮ ಹಾಕಿರೋ ಎಲ್ಲ ಇನ್ಫಾರ್ಮೇಶನ್ ಕರೆಕ್ಟ್ ಆಗಿದೆ ಅಂತ ಅದು ಚೆಕ್ ಮಾಡ್ಲಿಕ್ಕೆ ಇಲ್ಲಿ ಚೆಕಿಂಗ್ ಇನ್ಫೋ ಅಂತ ಕೇಳುತ್ತೆ. ಚೆಕಿಂಗ್ ಇನ್ಫೋ ಅಂತ ಕೇಳಿದ ತಕ್ಷಣ ನಿಮ್ಗೆ ಈ ರೀತಿ ಒಂದು ನಿಮ್ಮ ಹೋಮ್ ಇಂಟರ್ಫೇಸ್ ಬರುತ್ತೆ. ಯೂಟ್ಯೂಬ್ ಹೋಮ್ ಇಂಟರ್ಫೇಸ್ ಈ ರೀತಿ ಬರುತ್ತೆ. ಮತ್ತೆ ನೀವು ಇಲ್ಲಿ ಏನ್ ಮಾಡ್ಬೇಕಂದ್ರೆ, ಇಲ್ಲಿ ಕೆಳಗಡೆ ಯು ಅಂತ ಇದೆಲ್ಲ, ಯು ಮೇಲೆ ನೀವು ಸಿಂಪಲ್ ಆಗಿ ಕ್ಲಿಕ್ ಅನ್ನೋದನ್ನ ಮಾಡಿ. ಯು ಅಂತ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನೀವು ಏನ್ ಮಾಡ್ಬೇಕಂದ್ರೆ, ಕ್ರಿಯೇಟ್ ಎ ಚಾನಲ್ ಅಂತ ಇದೆಲ್ಲ, ಕ್ರಿಯೇಟ್ ಎ ಚಾನಲ್ ಮೇಲೆ ನೀವು ಕ್ಲಿಕ್ ಅನ್ನೋದನ್ನ ಮಾಡಿ. ಕ್ರಿಯೇಟ್ ಎ ಚಾನಲ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನೀವು ಏನ್ ಮಾಡ್ಬೇಕಂದ್ರೆ, ನಿಮ್ಮ ಫೋಟೋ ಬೇಕಾದ್ರೂ ಚೇಂಜ್ ಮಾಡ್ಕೋಬಹುದು. ಇಲ್ಲಿ ನಿಮ್ಮ ನೇಮ್ ಬೇಕಾದ್ರೆ, ಅದು ಇಷ್ಟ ಆಗ್ಲಿಲ್ಲ ಅಂದ್ರೆ ನೀವು ಬೇರೆ ನೇಮ್ ಕೂಡ ಚೇಂಜ್ ಮಾಡ್ಕೋಬಹುದು. ಮತ್ತೆ ಇಲ್ಲಿ ಕೆಳಗಡೆ ಎಲ್ಲ ಹಿಡನ್ ಹ್ಯಾಂಡಲ್ ಅಂತ
ಹ್ಯಾಂಡಲ್ ನಿಮಗೆ ಇತ್ತು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ಹ್ಯಾಂಡಲ್ ಯಾವ್ದಕ್ಕೆ ಇಂಪಾರ್ಟೆಂಟ್ ಆಗುತ್ತೆ ಅಂದ್ರೆ ನಿಮ್ಮ ಯೂಟ್ಯೂಬ್ ವಿಡಿಯೋ ಸಜೆಸ್ಟ್ ಮಾಡೋದೇ ಇದು. ಇಲ್ಲಿ ನೀವು ನೋಡ್ತಿರ್ಬೋದು ಟ್ಯಾಗ್ ಇನ್ಫೋ ಟ್ಯಾಗ್ ಕನ್ನಡ ಅಂತ ನಾನು ಇವಾಗ ಸೆಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನೀವು ಇದನ್ನ ಬದಲಿಸ್ಬೇಕಂದ್ರೆ ಇಲ್ಲಿ ಪೆನ್ಸಿಲ್ ಐಕಾನ್ ಇದೆಯಲ್ಲ, ಪೆನ್ಸಿಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ಇದನ್ನ ಬೇಕಾದ್ರೆ ಚೇಂಜ್ ಮಾಡ್ಕೋಬಹುದು. ನಿಮ್ಮ ಫೋಟೋವನ್ನ ಸೆಟ್ ಮಾಡ್ಕೋಬೇಕಂದ್ರೆ ಇಲ್ಲಿ ಪ್ರೊಫೈಲ್ ಆಪ್ಷನ್ ಕಾಣ್ತಿದೆಯಲ್ಲ, ಪ್ರೊಫೈಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಗ್ಯಾಲರಿಗೆ ಹೋಗುತ್ತೆ. ನಿಮ್ಮ ಯಾವ್ದಾದ್ರು ಒಂದು ಗ್ಯಾಲರಿಯಲ್ಲಿ ನಿಮ್ಮ ಫೋಟೋವನ್ನ ನೀವು ಸೆಟ್ ಮಾಡ್ಕೊಂಡ್ಬಿಟ್ಟು ಸೆಟ್ ಆಸ್ ಪ್ರೊಫೈಲ್ ಪಿಕ್ಚರ್ ಅಂತ ಇದೆಯಲ್ಲ, ಅದ್ರ ಮೇಲೆ ಸಿಂಪಲ್ ಆಗಿ ಕ್ಲಿಕ್ ಅನ್ನೋದನ್ನ ಮಾಡಿ. ಕ್ಲಿಕ್ ಅನ್ನೋದನ್ನ ಮಾಡಿದ ಕೂಡಲೇ ನಿಮ್ಗೆ ಇಲ್ಲಿ ಒಂದು ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನೀವು ಇಲ್ಲಿ ಕ್ರಿಯೇಟ್ ಎ ಚಾನಲ್ ಅಂತ ಇದ್ದಾರೆ ಕೆಳಗಡೆ, ಕ್ರಿಯೇಟ್ ಎ ಚಾನಲ್ ಮೇಲೆ ನೀವು ಕ್ಲಿಕ್ ಅನ್ನೋದನ್ನ ಮಾಡಿ. ಕ್ರಿಯೇಟ್ ಎ ಚಾನಲ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ನಿಮ್ಮ ಚಾನಲ್ ಆಗ ಸಕ್ಸಸ್ಫುಲ್ಲಿ ಕ್ರಿಯೇಟ್ ಆಯಿತು. ಇಲ್ಲಿ ನೀವು ಏನಾದರೂ ನೀವು ವಿಡಿಯೋಸ್ಗಳನ್ನ ಹಾಕಬೇಕಪ್ಪ ಅಂದರೆ ನೀವು ಇದರಲ್ಲಿ ಇನ್ನೊಂದು ಸ್ವಲ್ಪ ಸೆಟ್ಟಿಂಗ್ಸ್ಗಳಿದೆ. ಆ ಸೆಟ್ಟಿಂಗ್ಸ್ಗಳನ್ನು ಮಾಡ್ಕೊಂಡ್ಬಿಟ್ಟು ನೀವು ವಿಡಿಯೋಗಳನ್ನ ಹಾಕಿ ನಿಮ್ಮ ವಿಡಿಯೋ ಖಂಡಿತವಾಗ್ಲೂ ಓಡುತ್ತೆ. ನಿಮಗೆ ಆ ವಿಡಿಯೋನ ಈ ಸೆಟ್ಟಿಂಗ್ಸ್ಗಳ ಬಗ್ಗೆ ತಿಳಿಸ್ಬೇಕಪ್ಪ ಅಂದರೆ ನನ್ನ ಕಾಮೆಂಟ್ನಲ್ಲಿ ಎಸ್ ಅಂತ ಕಮೆಂಟ್ ಮಾಡಿ, ನಾನು ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಓಕೆ, ಹಾಗಿದ್ರೆ ನಾನು ತಿಳಿಸಿರೋ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.